ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ನಡೀತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಒಬ್ಬರು ಇಂಪಾರ್ಟೆಂಟ್ ಗೆಸ್ಟ್ ನಮ್ಮ ಮನೆಗೆ ಬಂದಿದ್ದಾರೆ. ಅವರು ಯಾರಂತ ನೀವು ನೋಡ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಆವಾಗ ನಿಮಗೆ ನಮ್ಮ ಮನೆಗೆ ಬಂದ ಯಾರು ಅಂತ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇವಾಗ ನಾವು ನನ್ನ ಮಗಳ ಸ್ಕೂಲ್ಗೆ Happy birthday, ದೇವಸ್ಥಾನಕ್ಕೆ ಹೋಗಿ ಬಂದರು. ನಾನು ಸಹ ಮನೆಗೆ ಅಲ್ಲಿಂದ ಹೊರಟು ಬಂದೆ. ಇವಾಗ ಮನೆಯಲ್ಲಿ ಹೋಗಿ ನಾನು ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ
ನೋಡಿ ಫೈನಲ್ ಆಗಿ ನಮ್ಮದು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಡೆಕೋರೇಷನ್ ಎಲ್ಲ ಹೇಗಾಗಿದೆ ಅಂತ. ಸಿಂಪಲ್ ಆಗಿ ನಮಗೆ ಹೆಂಗೆ ಗೊತ್ತಿದೆಯೋ ಹಾಗೆ ಮಾಡಿದ್ದೀವಿ ನೋಡಿ, ಸಿಂಪಲ್
ನಮ್ಮ ಮನೆ ಹತ್ರನೇ ಇದ್ದರು. ಹಾಗಾಗಿ ನನ್ನ ಮಗಳಿಗೋಸ್ಕರ ನಾನು ಅವರನ್ನು ಕರೆದಿದ್ದೀನಿ. ಅವರು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಜೊತೆ. ನನ್ನ ಮಗಳಂತೂ ಯಾವಾಗಲೂ ಅವ್ರ ಮನೆ ಹೋಗ್ತಾ ಇರ್ತಾಳೆ. ನನ್ನ ಖುಷಿಗೋಸ್ಕರ ಅವರನ್ನು ನಾನು ಕರೆದಿದ್ದೀನಿ. ಪಾಪ ಅವರು ನಾನು ಕರೆದಿದ್ದಕ್ಕೋಸ್ಕರ ಬಂದಿದ್ದಾರೆ. ತುಂಬಾ ಖುಷಿಯಾಗಿತ್ತು. ಇದು ಒಂದು ನನಗೆ ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬೋದು. ಈ ಸಲ ಪ್ರಾಗ್ಯ ಬರ್ತಡೇ ಹೀಗಿದೆ, ತುಂಬಾ ಚೆನ್ನಾಗಿ ಹೇಳ್ಬೋದು.
ನಾನು ಇವಾಗ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಇಬ್ರು ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಫೈನಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲ್ವಾ. ಇದು ನನಗೊಂದು ಲೈಫ್ ಟೈಮ್ ಮೆಮೊರೇಬಲ್ ಫೋಟೋ. ಇದು ಎಷ್ಟೋ ಜನ ಅವರನ್ನು ಮೀಟ್ ಮಾಡಬೇಕಂತ ಅಂದ್ಕೊಂಡಿರ್ತಾರೆ, ಬಟ್ ಅವರೇ ನಮ್ಮ ಮನೆಗೆ ಬಂದಿದ್ದಾರೆ. ನನಗೆ ತುಂಬಾ ಖುಷಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.